ಪರಶುರಾಮ್ ಅವರು ಹೊಸ ನಿರ್ದೇಶಕರು. ಅವರ ಮೊದಲ ಪ್ರಯತ್ನ ಇದು ಲಾಕ್ ಸಿನಿಮಾ. ಬಹಳ ಬೇರೆ ತರದ ಒಂದು ಸಬ್ಜೆಕ್ಟ್ ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ. ಹೇಳಬೇಕು ಅಂತಂದ್ರೆ ಒಂದು ನ್ಯಾಷನಲ್ ಕ್ಯಾನ್ವಾಸ್ ಇದು. ಅಂದ್ರೆ ತುಂಬಾ ಜನಕ್ಕೆ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗೊತ್ತಿದೆ, ಆದ್ರೆ ಅವರು ಯಾವುದೋ ಒಂದು ವಿಮಾನ ಅಪಘಾತದಲ್ಲಿ ಹೋದ್ರು ಅನ್ನೋದ್ರ ಬಗ್ಗೆ ಗೊತ್ತಿದೆ ಹೊರತುವೆ ಅದ್ರ ಬಗ್ಗೆ ಸುಮಾರು ಕಥೆಗಳಿವೆ. ಏನಾದ್ರೂ ಅವರು ಅದನ್ನು ಹೋಗ್ಲಿಲ್ಲ, ಅವರು ಬದುಕಿದ್ರು, ಸನ್ಯಾಸಿ ಆಗಿದ್ರು, ಹಿಮಾಲಯದಲ್ಲಿದ್ರು, ಎಲ್ಲೋ ಹೋಗಿದ್ರು, ಈ ತರದ್ದೆಲ್ಲ ಬೇಕಾದಷ್ಟು ಕಥೆಗಳಿದೆ. ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಸುಭಾಷ್ ಚಂದ್ರ ಬೋಸು ಹೇಗೆ ಸನ್ಯಾಸಿಯಾಗಿ, ಜೊತೆಗೆ ಅವರು ಎಲ್ಲಿದ್ರು, ಏನ್ ಮಾಡಿದ್ರು, ಆ ಇಡೀ ಸಿನಿಮಾದ ಒಂದು ಮಿಸ್ಟ್ರಿ ಇಟ್ಕೊಂಡು ಕಥೆನ ಮಾಡಿದ್ದಾರೆ. ಆ ಮಿಸ್ಟ್ರಿನೇ ಅದಕ್ಕೆ ಆ ಸಿನಿಮಾನ ಲಾಕ್ ಅಂತ ಕರೆಯೋದು. ಆ ಲಾಕ್ ಓಪನ್ ಆಗತ್ತೆ ಸಿನಿಮಾದಲ್ಲಿ. ಏನು ಅನ್ನೋದನ್ನ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಒಂದು ಬಹಳ ಒಳ್ಳೆ ಪ್ರಯತ್ನ, ಬಹಳ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಬಹಳ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಫಲ ಸಿಗಬೇಕು ಅಂತಂದ್ರೆ ನೀವುಗಳು ಸಪೋರ್ಟ್ ಬೇಕು, ಮೀಡಿಯಾ ಸಪೋರ್ಟ್ ಬೇಕು, ಪ್ರೇಕ್ಷಕರ ಸಪೋರ್ಟ್ ಬೇಕು. ಸಿನಿಮಾ ರಿಲೀಸ್ ಆದಾಗ ಆ ಸಿನಿಮಾವನ್ನು ನೋಡಿದ್ರೆ ಅದಕ್ಕೊಂದು ಬೆಂಬಲ ಸಿಗುತ್ತೆ, ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ವಿಶ್ ಪರಶುರಾಮ್ ಅಂಡ್ ದ ಹೋಲ್ ಟೀಮ್, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ, ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್ ಪರಶುರಾಮ್ ಜಿ. ಥ್ಯಾಂಕ್ ಯು ವೆರಿ ಮಚ್.